ಬಾಂಧವರೇ, ಇವತ್ತು ನಾವು ಹಾವೇರಿಯ ಮ್ಯಾಸಿ ಫರ್ಗ್ಯೂಸನ್ ಟ್ರ್ಯಾಕ್ಟರ್ ಕಂಪನಿಯಲ್ಲಿ ನಾವು ಇದ್ದೇವೆ. ಈಗ ಮೇ ತಿಂಗಳಾದ್ರಿಂದ ರೈತರಿಗೆ ಒಂದು ಉತ್ತಮವಾದಂತ ಸಮಯ ಟ್ರ್ಯಾಕ್ಟರ್ ಬಳಕೆ ಮಾಡ್ಕೊಳ್ಳಕ್ಕೆ. ಈ ಮ್ಯಾಸಿ ಕಂಪನಿಯಲ್ಲಿ ಯಾವೆಲ್ಲ ಉತ್ತಮವಾದ ಟ್ರ್ಯಾಕ್ಟರ್ಗಳು ಇದಾವೆ ಅಂತ ಹೇಳಿ ಈ ಶೋರೂಮ್ ನ ಮಾಣಿಕ್ ಅವರು ನಮಗೆ ಮಾಹಿತಿ ಕೊಡ್ತಾರೆ. ಬನ್ನಿ ಕೇಳೋಣ. ರೈತ ಬಾಂಧವರೆಲ್ಲರಿಗೂ ನಮಸ್ಕಾರ. ಮ್ಯಾಸಿ ಫರ್ಗ್ಯೂಸನ್ ಭಾಸ್ಕರ್ ಅಗ್ರೋ ಸೆಂಟರ್ ಹಾವೇರಿ ಇವರಿಂದ ತಮ್ಮೆಲ್ಲರಿಗೂ ನಮಸ್ಕಾರ. ನಾನೇ ತರನೇ ಕಾಣಿಸ್ತಾ ಇದೆ ನಮ್ಮ ಟ್ರ್ಯಾಕ್ಟರ್. ಹೌದು ಸರ್, ಹೌದು. ಇದು 50 HP ಟ್ರ್ಯಾಕ್ಟರ್ ರೀ. 8055 ಬಾಸ್ ಅಂತ ಹೇಳಿರಿ ಇದರ ಹೆಸರು. ಬಾಸ್ ಅಂತ ಹೇಳಿ ಇದು ಆಕ್ಚುಲಿ ಟ್ರೈಲರ್ ಕಬ್ಬಿನ ಲೋಡ್ ನ ಜಗ್ಲಿಕ್ಕೆ ಅತಿ ಉತ್ತಮವಾದಂತ ಗಾಡಿ ಇದೆ. ಕಬ್ಬು ಟ್ರ್ಯಾಕ್ಟರ್ ನ ಎಳೆಕ್ ಮಾತ್ರ ಬಳಕೆ ಆಗ್ಬೋದು ಅಥವಾ ಅಲ್ಲಿ ಏನಾದ್ರು ಅಲ್ಲ, ಪ್ರತಿಯೊಂದಕ್ಕೂ ಯೂಸ್ ಮಾಡಬಹುದ್ರಿ. ಸ್ಪೆಷಲ್ ಆಗಿ ಈಗ 2-3 ಟ್ರೈಲರ್ ಹಾಕ್ಬಿಟ್ಟು ಎಳಿತಿರ್ತಾರೆ ಕೆಲವೊಬ್ರು ರೈತರು. ಅದಕ್ಕೆಲ್ಲ ಒಳ್ಳೆ ಕಸು ಇರುವಂತ ಗಾಡಿ ಇದು. ಆಮೇಲೆ ಸ್ಲೋಪ್ ಅಸಿಸ್ಟೆಂಟ್ ಸಿಸ್ಟಮ್ ಅಂತ ಹೇಳಿ ಒಂದು ಸ್ಪೆಷಲ್ ಫೀಚರ್ ಐತಿ ಇದರಲ್ಲಿ. ಯಾವುದೇ ಕಾರಣಕ್ಕೂ ಅಪ್ಪಲ್ಲಿ ಹತ್ತಬೇಕಾದ್ರೆ ಗಾಡಿನ ಹಿಂದ್ಗಡೆ ಬಿಡೋದಿಲ್ಲ ಇದು. ಆಮೇಲೆ ಸ್ಲೋಪ್ ಅಲ್ಲಿ ಇಳಿಬೇಕಾದ್ರೂ ಕೂಡ ಬ್ರೇಕ್ ಅಸಿಸ್ಟೆಂಟ್ ಸಿಸ್ಟಮ್ ಆ ತರ ಚೆನ್ನಾಗಿದೆ. ಆ ಫೀಚರ್ ಇರೋದ್ರಿಂದ ಜಾಸ್ತಿ ಕಬ್ಬಿನ ಲೋಡ್ ಜಗ್ಗಿಸ್ಲಿಕ್ಕೆ ಇದ್ ಮಾಡ್ಲಿಕ್ಕೆ ಈ ಟ್ರ್ಯಾಕ್ಟರ್ ನ ಯೂಸ್ ಮಾಡ್ತಾರೆ. ಅದ್ ಬಿಟ್ರೆ ಪ್ರತಿಯೊಂದು ಜನರಲ್ ಆಗಿ ರೋಟೋವೇಟರ್ಗೆ ಆಯ್ತು, ರಂಟಿಗೆ ಆಯ್ತು, ಕುಂಟಿಗೆ ಆಯ್ತು, ಅದಕ್ಕೂ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಟ್ರ್ಯಾಕ್ಟರ್ ನ ತೋರಿಸ್ಬಿಡಿ, ಟೈರ್ ತೋರಿಸ್ಬಿಡಿ. ತುಂಬಾ ಹೆವಿ ಇಂಜಿನ್. ಹೌದು ಸರ್, ಹೌದು. 50 HP ಇಂಜಿನ್ ಬರುತ್ತೆ ಇದು. 50 HP ಇಂಜಿನ್ ಬರುತ್ತೆ ನೋಡಿ. ಟೈರ್ ತೋರಿಸಿ. ಟೈರ್ ಸೈಜ್ 16 ಸೈಜ್ ಟೈರ್ ಬರುತ್ತೆ ಇದಕ್ಕೆ. ಇದರಲ್ಲಿ 14 ಸೈಜ್ ಟೈರ್ ಬೇಕಂದ್ರೂ ಅದು ಕೂಡ ಸಿಗುತ್ತೆ. 14 ಸೈಜ್ ಟೈರ್ ಸಿಗುತ್ತೆ. ಇದು 16 ಸೈಜ್ ಟೈರ್ ಇದೆ. ಓಕೆ, ನಾವೀಗ ಮತ್ತೊಂದು ಮಾಡಲ್ ನೋಡ್ಬೋದಾ? ಬನ್ನಿ ಸರ್. ಮಾಡೆಲ್ ಮ್ಯಾಸಿ ಫರ್ಗ್ಯೂಸನ್ 254 DI ಇದೆ. ಇದ್ರ ಬಗ್ಗೆ ಮಾಹಿತಿ ಕೊಡಿ. ಇದು ಡೈನಾಟ್ರಾಕ್ ಸೀರೀಸ್ ಅಂತ ಹೇಳಿರಿ. ಈ ಸೀರೀಸ್ ಅಲ್ಲಿ ನಮಗೆ 41 HP ಬರುತ್ತೆ, 46 HP ಬರುತ್ತೆ, 50 HP ಬರುತ್ತೆ, 44 HP ಬರುತ್ತೆ. ಈ ಡೈನಾಟ್ರಾಕ್ ಸೀರೀಸ್ ಅನ್ನೋದು ಏನೈತಲ್ರಿ, ಇದು ಎಸ್ಪೆಷಲಿ ಟೆಕ್ನಾಲಜಿ ಗಾಡಿ. ಇದರಲ್ಲಿ ಸುಮಾರು ಫೀಚರ್ಸ್ ಇದೆ. ರೈತ ಬಾಂಧವರಿಗೆ ನೆಕ್ಸ್ಟ್ 10 years ಗೆ ಬರುವಂತ ಫೀಚರ್ ಅಲ್ಲಿ ಬರುವಂತ ಹಿಂದ್ಗಡೆ ಇಂಪ್ಲಿಮೆಂಟ್ಸ್ ಏನು ಚೇಂಜಸ್ ಏನಾಗ್ತದೆ ಎಲ್ಲದಕ್ಕೂ ಅಡ್ವಾನ್ಸ್ಡ್ ಇದೆ, ರೆಡಿ ಇದೆ ಗಾಡಿ. ಇದು ಇನ್ನು 10 years ಗೆ ಇಲ್ಲಪ್ಪ ಈ ಗಾಡಿಗೆ ಈ ಇಂಪ್ಲಿಮೆಂಟ್ ಬರೋದಿಲ್ಲ, ನಾನು ಗಾಡಿ ಚೇಂಜ್ ಮಾಡ್ಬೇಕು ಅನ್ನುವಂತ ಒಂದು ಸಂದರ್ಭ ಬರೋದಿಲ್ಲ. ನೆಕ್ಸ್ಟ್ 10 years ಗೆ ರೆಡಿ ಇರುವಂತ ಗಾಡಿ ಇದೆ. ಬನ್ನಿ ಸರ್, ಇಲ್ಲಿ ಹೇಳಿ ಸರ್, ಮತ್ತೇನ್ ಫೀಚರ್ ಇದೆ ಹೇಳಿ ಸರ್. ಇದರಲ್ಲಿ ಫ್ರಂಟ್ ಎಕ್ಸೆಲ್ ಅಡ್ಜಸ್ಟ್ಮೆಂಟ್ ಬರುತ್ತೆ. ಫ್ರಂಟ್ ಎಕ್ಸೆಲ್ ಅಡ್ಜಸ್ಟ್ಮೆಂಟ್ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಬರುತ್ತೆ. ಈ ಫ್ರಂಟ್ ಎಕ್ಸೆಲ್ ನ ಇದನ್ನ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಇಲ್ಲಿಂದ ಒಂದು 4 ಇಂಚು ಮುಂದ್ಗಡೆ, 4 ಇಂದ 6 ಇಂಚ್ ಮುಂದ್ಗಡೆನೂ ಹಾಕೋಬಹುದು, ಪ್ಲಸ್ ಹಿಂದ್ಗಡೆ ಸರ್. ಇದು ಯಾಕಂತಂದ್ರೆ ಕಟಿಂಗ್ ರೇಡಿಯಸ್ ಕೆಲವೊಂದ್ ಕಡೆ ಎಲ್ಲ ಗದ್ದೆ ಎಲ್ಲ ಹೊಡಿಬೇಕಾದ್ರೆ ಕಟಿಂಗ್ ರೇಡಿಯಸ್ ಶಾರ್ಟ್ ಆಗಿ ಕಟಿಂಗ್ ರೇಡಿಯಸ್ ಕೂಡ ಬರೋದಕ್ಕೋಸ್ಕರ ಅಡ್ಜಸ್ಟ್ಮೆಂಟ್ ಕೊಟ್ಟಿರ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿ 24 ಗೇರ್ಸ್ ಬರುತ್ತೆ. 24 ಗೇರ್ಸ್. ಹೌದ್ರಿ. ಹೈ ಮೀಡಿಯಂ ಲೋ ಎಲ್ಲದರಲ್ಲೂ ಕೂಡ 1 2 3 4 ಗೇರ್ಸ್ ಇರುತ್ತೆ ಆ ಸೈಡ್. ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿ ಸ್ಪೆಷಲ್ ಏನಂತಂದ್ರೆ ಇದರಲ್ಲಿ ಶಟಲ್ ಗೇರ್ ಅಂತ ಬರುತ್ತೆ. ಶಟಲ್ ಗೇರ್ ಅಂತಂದ್ರೆ ಫಾರ್ವರ್ಡ್ ಅಂಡ್ ರಿವರ್ಸ್ ಒಂದೇ ಕೈಯಲ್ಲಿ. ಇಲ್ಲಿ ಯಾವ್ದಾರ ಇರ್ಲಿ ನಿಮ್ ಗೇರ್, ಮೀಡಿಯಂ 2 ಇರ್ಲಿ ಅಥವಾ ಹೈ 3 ಇರ್ಲಿ, ಯಾವ್ದಾರ ಇರ್ಲಿ, ನೀವು ಯಾವ್ದ್ರಲ್ಲಿ ನೀವು ರಿವರ್ಸ್ ಹಾಕಿದ್ರೆ ಅದೇ ಸ್ಪೀಡ್ ಅಲ್ಲಿ ರಿವರ್ಸ್ ಹೋಗುತ್ತೆ, ಫ್ರಂಟ್ ಹಾಕಿದ್ರೆ ಅದೇ ಸ್ಪೀಡ್ ಅಲ್ಲಿ ಫ್ರಂಟ್ ಅಲ್ಲಿ ಹೋಗುತ್ತೆ. ಬಹಳ ಉತ್ತಮವಾದಂತ. ಇಲ್ಲಿ ನಾವು ಗೇರ್ ಚೇಂಜ್ ಮಾಡಿ ರಿವರ್ಸ್ ಹಾಕ್ಬೇಕು ಅನ್ನುವಂಥದ್ದು ಇರೋದಿಲ್ಲ. ಸೊ ಆಸ್ ಇಟ್ ಇಸ್ ನಾವು ಹಂಗೆ ಹೊಡಿಬಹುದು. ಓಕೆ, ರೈತರಿಗೆ ಬಹಳ ಅನುಕೂಲ ಇದರಿಂದ ಅಲ್ವಾ? ಹೌದು ಸರ್, ಹೌದು. ಆಮೇಲೆ ಯಾವುದೇ ಮ್ಯಾಸಿ ಫರ್ಗ್ಯೂಸನ್ ನೀವು ಟ್ರ್ಯಾಕ್ಟರ್ ತಗೊಳ್ಳೋದಾದ್ರೆ ಮೈಲೇಜ್ ಅಲ್ಲಿ ಎವರ್ ಗ್ರೀನ್ ಇದೆ. ಅದರ್ಸ್ ಕಂಪೇರ್ ಟು ಅದರ್ ಬ್ರ್ಯಾಂಡ್ ಕಂಪೇರ್ ಮಾಡಿದ್ರೆ ಮೈಲೇಜ್ ಅಲ್ಲಿ ಮಾತ್ರ ಏನು ಕಾಂಪ್ರಮೈಸ್ ಅಂತೂ ಇಲ್ಲವೇ ಇಲ್ಲ. ಎಲ್ಲ ರೈತ ಬಾಂಧವರಿಗೆ ಗೊತ್ತಿರೋದೇ ಇದು. ಕ್ವಾಡ್ರಾ PTO ಆಪ್ಷನ್ಸ್ ಬರುತ್ತೆ ನಮ್ಮ ಪುಲಿಯಲ್ಲಿ. ಹೌದ್ರಿ. ಈಗ ಪ್ರಯೋಜನ ಏನಂತಂದ್ರೆ ರೋಟೋವೇಟರ್ ಹೊಡಿಬೇಕಾದ್ರೆ ಮಣ್ಣು ಸಿಕ್ಕಾಕೊಂಡಿರುತ್ತೆ ರೋಟೋವೇಟರ್ ಅಲ್ಲಿ. ಫ್ರಂಟ್ ಸೈಡ್ ತಿರುಗಬೇಕಾದ್ರೆ ಅದನ್ನ ನಾವು ರಿವರ್ಸ್ PTO ದಲ್ಲಿ ಹಾಕಿದಾಗ ಸ್ಪೀಡ್ ಆಗಿ ನಾವು ರೊಟೇಟ್ ಮಾಡಿದ್ವಿ ಅಂತ ರೋಟೋವೇಟರ್ ಮಣ್ಣೆಲ್ಲ ಕಿತ್ಕೊಂಡ್ಬಿಟ್ಟು ಹೋಗ್ಬಿಡುತ್ತೆ. ಬೇರೆ ಟ್ರ್ಯಾಕ್ಟರ್ ಅಲ್ಲಿ ಏನಿರುತ್ತೆ ಫಾರ್ವರ್ಡ್ ಅಷ್ಟೇ ಇರುತ್ತೆ. ಫಾರ್ವರ್ಡ್ ಇದ್ದ ಮಣ್ಣು ಸಿಕ್ಕಾಕೊಂತಂದ್ರೆ ಅದನ್ನ ಗುದ್ಲಿಯಿಂದ ಇದರಿಂದ ತೆಗಿಬೇಕಾಗಂತ ಇದೇ ಇರುತ್ತೆ. ಬಟ್ ಇದ್ರಲ್ಲಿ ಆತರ ಬರೋದಿಲ್ಲ.
ನೀವು ರಿವರ್ಸ್ ಪಿ ಟಿ ಹಾಕ್ಬಿಟ್ರೆ ಮಣ್ಣೆಲ್ಲ ಉದುರ್ಕೊಂಡು ಹೋಗ್ಬಿಡುತ್ತೆ, ಕ್ಲೀನ್ ಆಗ್ಬಿಡುತ್ತೆ, ತೊಳಿಬೇಕಂತ ಕ್ಲೀನ್ ಆಗ್ಬಿಡುತ್ತೆ. ರೋಟೋವೇಟರ್ ಹೆಂಗಂತಂದ್ರೆ ಇಂಪ್ಲಿಮೆಂಟ್ಸ್, ಎಲ್ಲ ಇಂಪ್ಲಿಮೆಂಟ್ಸ್ ಒಂದೇ RPM ಸ್ಪೀಡ್ ಅಲ್ಲಿ ಇರೋದಿಲ್ಲ, ಅದರದೇ ಆದಂತ ಸ್ಪೆಸಿಫಿಕೇಶನ್ ಇರುತ್ತೆ. ಕೆಲವೊಂದಿಷ್ಟು 560 RPM ಅಲ್ಲಿ ವರ್ಕ್ ಮಾಡ್ಬೇಕಾಗುತ್ತೆ, ಕೆಲವೊಂದಿಷ್ಟು 815 ಅಲ್ಲಿ ವರ್ಕ್ ಮಾಡ್ಬೇಕಾಗುತ್ತೆ, ಕೆಲವೊಂದಿಷ್ಟು ಬೇರೆ ಟ್ರ್ಯಾಕ್ಟರ್ ಏನಾಗುತ್ತೆ ಅಂತಂದ್ರೆ ಒಂದೇ RPM ಮಾತ್ರ ಇರುತ್ತೆ. ಅದರಿಂದ ಏನಾಗುತ್ತೆ, ಇಂಪ್ಲಿಮೆಂಟ್ ಏನಾರ ಕಡಿಮೆ RPM ಅಲ್ಲಿ ವರ್ಕ್ ಮಾಡ್ಬೇಕಾಗುತ್ತೆ. ಬಟ್ ಟ್ರ್ಯಾಕ್ಟರ್ RPM ಜಾಸ್ತಿ ಇರುತ್ತೆ, ಒಂದೇ RPM 1000 RPM. ಅವಾಗ ಏನಾಗುತ್ತೆ ಅಂತಂದ್ರೆ ಅದ್ರದ್ದು ಬೇರಿಂಗ್ಸ್ ಇವನ್ನೆಲ್ಲ ಸೌಕಳಿ ಜಾಸ್ತಿ ಬರುತ್ತೆ, ಮೈಲೇಜ್ ಡ್ರಾಪ್ ಇರುತ್ತೆ. ಈಗ 560 RPM ನಮ್ದು ಇಂಪ್ಲಿಮೆಂಟ್ ಐತಂದ್ರೆ ನಾವು 560 ಗೆ ಸೆಟ್ ಮಾಡ್ಕೋಬಹುದು. ಈಗ ಎಷ್ಟು RPM ಇರುತ್ತೆ ಅಷ್ಟು RPM ಕರೆಕ್ಟ್ ಆಗಿ ಸೆಟ್ ಮಾಡ್ಕೊಂಡ್ರೆ ಉತ್ತಮವಾದಂತ ಮೈಲೇಜ್ ಬರುತ್ತೆ ನಮಗೆ. ಮೇನ್ ಅಡ್ವಾಂಟೇಜ್ ಇದೆ. ಮತ್ತೊಂದು ಮಾಡೆಲ್ 244 DI ಅಂತನಾ, ಇದ್ರ ಮಾಹಿತಿ ಕೊಡಿ. ಇದು ಕೂಡ ಡೈನಾಟ್ರಾಕ್ ಸೀರೀಸ್. ಬರೀ ಇಲ್ಲಿ ಡೈನಾಟ್ರಾಕ್ ಸೀರೀಸ್ ಅವಾಗಲೇ ನಾನು 254 ಏನ್ ತೋರಿಸಿದ್ನಲ್ಲ 50 HP ಇದು, ಸೇಮ್ ಅದೇ ಇದನ್ನೇ ಡೈನಾಟ್ರಾಕ್ ಸೀರೀಸ್ ಅಲ್ಲಿ 44 HP ಬರುತ್ತೆ. ಎಲ್ಲಾ ಆಪ್ಷನ್ಸ್ ಕೂಡ ಸೇಮ್ ಇರುತ್ತೆ. ಹಿಂದ್ಗಡೆ ಕ್ವಾಡ್ರಾ PTO ಬರುತ್ತೆ, ಶಟಲ್ ಗೇರ್ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲೂ ಕೂಡ ವೀಲ್ ಅಡ್ಜಸ್ಟ್ಮೆಂಟ್ ಬರುತ್ತೆ, ಫ್ರಂಟ್ ಆಕ್ಸಲ್ ಅಡ್ಜಸ್ಟ್ಮೆಂಟ್ ಕೂಡ ಇದರಲ್ಲೂ ಕೂಡ ಬರುತ್ತೆ ನಿಮ್ಗೆ. ಹೌದು, ಮುಂದೆ ಹಿಂದೆ ಸರಿಸ್ಕೋಬಹುದು. ಆಮೇಲೆ ಯಾಕೆ ಅದು ಮಾಡಿದ್ದಾರೆ ಹೇಳಿ? ಇದು ಕಟಿಂಗ್ ರೇಡಿಯಸ್ ಸರ್. ಈಗ ನಮ್ ತೋಟದಲ್ಲಿ ಎಲ್ಲೋ ಹೊಡಿತಿರ್ತೇವೆ ನಾವು, ನಮ್ ತೋಟದಲ್ಲಿ ಕಟಿಂಗ್ ರೇಡಿಯಸ್ ಒಂದ್ ಸ್ವಲ್ಪ ಕಡಿಮೆ ಬೇಕಾಗಿರುತ್ತೆ. ಅವಾಗ ಒಂದ್ ಸ್ವಲ್ಪ ಫ್ರಂಟ್ ಎಕ್ಸೆಲ್ ನಾವು ಅಡ್ಜಸ್ಟ್ ಮಾಡ್ಕೊಂಡ್ರೆ ಅವಾಗ ಈಸಿಯಾಗಿ ಕಟ್ ಆಗುತ್ತೆ. ಎರಡನೇದು, ನಾವು ಯಾವ್ದಾದ್ರು ಟ್ರೈಲರ್ ಲೋಡ್ ಹಾಕಿರ್ತೇವೆ, ಸ್ವಲ್ಪ ಮುಂದೆ ಜಂಪ್ ಆಗ್ತಾ ಇರುತ್ತೆ, ಅವಾಗ ಎಕ್ಸೆಲ್ ಮುಂದೆಗಡೆ ಹಾಕೊಂಡ್ವಿ ಅಂತಂದ್ರೆ ಆ ಜಂಪ್ ಆಗುವಂತ ಇದನ್ನ ಕಡಿಮೆ ಆಗುತ್ತೆ. ಸರಿ, ಈಗ ನಿಮಗೆ ಈ ಮ್ಯಾಸಿ ಕಂಪ್ನಿಲಿ ನಮ್ ಬಯಲ್ಸೀಮೆಗೆ ಯಾವ ಮಾಡೆಲ್ ಬೆಸ್ಟ್ ಅಂತ ನೀವು ಸಜೆಷನ್ ಕೊಡ್ತೀರಿ ಸರ್? ಬಯಲ್ಸೀಮೆಗೆ ಅಂತಂದ್ರೆ ಅವರು 50 HP ಅಥವಾ 46 HP ನಮ್ದ್ರಲ್ಲಿ ಯಾವ್ದೇ ತಗೊಂಡ್ರು ಕೂಡ ಬೆಟರ್. ಯಾಕಂದ್ರೆ ನೆಲ ಅಲ್ಲಿ ಒಂದ್ ಸ್ವಲ್ಪ ಜಾಸ್ತಿ ಗಟ್ಟಿ ಇರುತ್ತೆ, ಸೊ ಅಲ್ಲಿ HP ಜಾಸ್ತಿ ಇರುವಂತದನ್ನ ಬಳಕೆ ಮಾಡಿದ್ರೆ ಉತ್ತಮ. ಅದರಲ್ಲಿ ನಮ್ ಕಡೆ ಇಲ್ಲೆಲ್ಲ ಮಲೆನಾಡ್ ಕಡೆ ಎಲ್ಲ ಏನಂತ ಮಣ್ಣು ಮಿದುವಾಗಿರುತ್ತೆ. ಸೊ ಅವ್ರ ಒಂದ್ 40 HP ಟ್ರ್ಯಾಕ್ಟರ್ ತಗೊಂಡ್ ಅಡಿಕೆಯಲ್ಲಿ ನಮ್ಗೆ ಹೌದು ಮಾಡೆಲ್ ನೋಡಿ, ಅಡಿಕೆನಲ್ಲಿ ನಮ್ ಕಡೆ 30 DI ಅಂತ ಬರುತ್ತೆ. ತುಂಬಾ ಓಲ್ಡ್ ಬ್ರ್ಯಾಂಡ್, ರೈತರಿಗೋಸ್ಕರ ಈ ಬ್ರ್ಯಾಂಡ್ ಇನ್ನೂ ಕೂಡ ನಾವು ಚೇಂಜ್ ಮಾಡಿಲ್ಲ. ನೋಡ್ಬೋದು ನೀವು, ಫ್ರಂಟ್ ವ್ಯೂ ಆಯ್ತು, ಸೈಡ್ ವ್ಯೂ ಆಯ್ತು, ಮೊದ್ಲಿಂದ ಹೆಂಗಿದೆ ಅದೇ ತರ ಇದೆ, ಅದೇ ತರ ಇದೆ, ಸೇಮ್ ಅದೇ ಮೈಲೇಜ್ ಇರುತ್ತೆ. ಇದು ಅಡಿಕೆನಲ್ಲೂ ಕೂಡ ಬರುತ್ತೆ ನಮ್ಗೆ, ಅಡಿಕೆನಲ್ಲಿ ಈಸಿ ಆಗಿ ಕಟ್ ಆಗುತ್ತೆ. ನೆಕ್ಸ್ಟ್ ಇದಕ್ಕೆ ದೊಡ್ಡ ಟೈಲರ್ ಕೂಡ ಹಾಕ್ಬೋದು ನಾವು. ಟೈಲರ್ ಇದಕ್ಕೆ ಸಪರೇಟ್ ಆಗಿ ಸಣ್ಣ ಮಾಡಿಸ್ಬೇಕನ್ನೋ ಅವಶ್ಯಕತೆ ಇಲ್ಲ. ಆಸ್ ಇಟ್ ನಮ್ದು ಏನು ರೈತ ಬಾಂಧವ ಹತ್ರ ದೊಡ್ಡ ಟೈಲರ್ ಇತ್ತು ಅಂತಂದ್ರೆ ಅದೇ ಟೈಲರ್ ಇದಕ್ಕೆ ಹಾಕೋಬಹುದು. ಮತ್ತೊಂದು ಹುಲ್ಲಿನ ಪೆಂಡಿ ಮಾಡಕ್ಕೂ ಕೂಡ ಈ ಟ್ರ್ಯಾಕ್ಟರ್ ಬಹಳ ಇಲ್ಲ, ಹುಲ್ಲಿನ ಪೆಂಡಿಗೆ ಇದು ಬರಲ್ಲ ಸರ್. ಹುಲ್ಲಿನ ಪೆಂಡಿಗೆಲ್ಲ ನಾವು ಡೈನಾಟ್ರಾಕ್ ಸೀರೀಸ್ ಅಂತ ಏನ್ ತೋರಿಸಿದ್ವಲ್ಲ ನಿಮಗೆ, 254, 244, 246 ಡೈನಾಟ್ರಾಕ್, ಅದು ಎಸ್ಪೆಷಲಿ ಭತ್ತ ಕಟ್ಲಿಕ್ಕೆ, ಪೆಂಡಿ ಕಟ್ಲಿಕ್ಕೆ ಅದಕ್ಕೆಲ್ಲ ಯೂಸ್ ಆಗುತ್ತೆ. ನೆಕ್ಸ್ಟ್ ಇದು ನಾಟಿ ಮಾಡ್ಲಿಕ್ಕೆ ಯಾವ್ದು ಬೆಟರ್? ಅದೇ ರೊಳ್ಳಿ ಹೊಡಿಲಿಕ್ಕೆಲ್ಲ ನಮ್ದು ಡೈನಾಟ್ರಾಕ್ ಸೀರೀಸ್ ಅಂತ ಬರುತ್ತೆ. ಡೈನಾಟ್ರಾಕ್ ಸೀರೀಸ್ ಆಲ್ ಇನ್ ಒನ್ ಟ್ರ್ಯಾಕ್ಟರ್. ಇದು ಆಲ್ ಇನ್ ಒನ್ ಟ್ರ್ಯಾಕ್ಟರ್, ಎಲ್ಲಾ HP ಕ್ಯಾಟಗರಿಯಲ್ಲೂ ಕೂಡ ಯಾವ HP ಅವರಿಗೆ ರಿಕ್ವೈರ್ಮೆಂಟ್ ಇರುತ್ತೆ ಆ HP ಅಲ್ಲಿ ಕೂಡ ನಮ್ಗೆ ಸಿಗುತ್ತೆ. ನಮ್ಮ ಈ ಭಾಗದಲ್ಲಿ, ಹಾವೇರಿ ಭಾಗದಲ್ಲಿ ಹೆಚ್ಚಿಗೆ ಜಾಸ್ತಿ ಹೋಗ್ತಕ್ಕಂತ ಮಾಡೆಲ್ ಯಾವುದು ಸರ್ ನಮ್ ಕಡೆ ಜಿಲ್ಲೆ ಒಳಗೆ? ಹೌದು ಸರ್, ಹೌದು. ನಮ್ ಕಡೆ ಬಂದ್ಬಿಟ್ಟು 1035 1035 ಅಂತ ಇದೆ. ಮೈಲೇಜ್ ಗೆ ಎವರ್ ಗ್ರೀನ್ ಇರುತ್ತೆ. ಈಗ 4-5 ಎಕರೆ ಇರುತ್ತೆ, ಅವ್ರಿಗೆ ಜಾಸ್ತಿ HP ತಗೊಂಡ್ರೆ ಮೈಲೇಜ್ ಸಿಗಲ್ಲ. ಸೊ ಅದಕ್ಕೋಸ್ಕರ ಅವರೆಲ್ಲ ಏನ್ ಮಾಡ್ತಾರೆ, 40 HP ಒಂದು 10 ಎಕರೆವರೆಗೆ ಆರಾಮಾಗಿ ಮನೆಯವರೇ ಹೊಡ್ಕೊಂಡು ಹೋಗ್ಬೋದು, ಉತ್ತಮವಾದಂತ ಮೈಲೇಜ್ ಇರುತ್ತೆ. ಸೊ ಅಗದಿ ಜನಪ್ರಿಯವಾದಂತ ಮಾಡೆಲ್ ನಮ್ದು 1035. ಮತ್ತೆ 30 DI ಕೂಡ, ಇದು ಕೂಡ ಒಂದ್ 6 ಎಕರೆ 8 ಎಕರೆ ಐತಂದ್ರೂ ಕೂಡ ಇದು ಈ ಕಡೆ ದೊಡ್ಡದು ಮತ್ತೆ ಸಣ್ಣದು ಎರಡರದ್ದು ಕೆಲ್ಸನ ನಿಭಾಯಿಸ್ತೈತಿ ಇದು 30 DI. ಎಸ್ ಸರ್, ನಮ್ದ್ರಲ್ಲಿ 2 ವೀಲ್ 4 ವೀಲ್ ಬರುತ್ತೆ. 26 HP ಇಂದ ಹಿಡ್ಕೊಂಡ್ಬಿಟ್ಟು 26 HP ಅಲ್ಲಿ 2 ವೀಲ್ 4 ವೀಲ್ ಬರುತ್ತೆ, 28 HP ಅಲ್ಲಿ ಬರುತ್ತೆ, ಮತ್ತೆ 18 HP ಅಲ್ಲಿ ಕೂಡ ಬರುತ್ತೆ. ಆತರ ಇದಾವೆ. ಅಪ್ ಟು 50 HP ವರೆಗೂ ಕೂಡ 4 ವೀಲ್ ಡ್ರೈವ್ ಅವೈಲೇಬಲ್ ಇದಾವ್ರಿ ನಮ್ಮ ಹತ್ರ. ರೇಟ್ ಡಿಫ್ರೆನ್ಸ್ ಅಂತಂದ್ರೆ ಅಷ್ಟೇ, 1 lakh ಜಾಸ್ತಿ HP ಗೆ ಹೋದಾಗ 1 lakh ವರೆಗೆ ಡಿಫ್ರೆನ್ಸ್ ಬರುತ್ತೆ. ಈಗ ನಿಮ್ಮಲ್ಲಿ ಒಳ್ಳೆ ಟೈಮ್ ಅಂದ್ರೆ ಯಾವುದು ಸರ್?
ಸರ್ ಆಲ್ ಸೀಸನ್ ಕೂಡ ನಮ್ಮಲ್ಲಿ ರೈತ ಬಂಧುವ್ರು ನಾವೇನ್ ರೇಟ್ ಇದ್ ಮಾಡಿರ್ತೇವೆ ಆ ಟೈಮ್ ಅಲ್ಲಿ ರೈತ ಬಂಧುವ್ರಿಗೆ ಎಲ್ಲಾ ಟೈಮ್ ನಾನ್ ಸಜೆಸ್ಟ್ ಮಾಡೋದು ಎಲ್ಲಾ ಟೈಮು ಕೂಡ ರೈತರಿಗೆ ಅವ್ರು ಯಾವ ಟೈಮ್ ಅಲ್ಲಿ ಬಂದ್ರು ಕೂಡ ನಾವು ನಮ್ಮಲ್ಲಿ ಏನ್ ಬೆಸ್ಟ್ ನಮ್ಗೆ ಮಾಡ್ಕೊಡಕ್ ಆಗತ್ತೆ ಅಷ್ಟು ರೇಟ್ ನ ನಾವು ಕಡಿಮೆ ಮಾಡಿ ಅಥವಾ ಆ ಟೈಮ್ ಅಲ್ಲಿ ಏನ್ ಡಿಸ್ಕೌಂಟ್ ಇರುತ್ತೆ ಮಾಡಿ ಕೊಡ್ತೇವೆ. ದೀಪಾವಳಿ ದಸರಾಕ್ಕೆ ಕಫೆ ಮ್ಯಾಸಿ ಫರ್ಗ್ಯೂಸನ್ ಇಂದ ಮಾಡ್ತಕ್ಕಂತ 3 ತಪ್ಪುಗಳು ಸರ್. ಸರ್ ಫಸ್ಟ್ ರೈತರು ತಮ್ದು ಭೂಮಿ ಯಾವ್ದಿದೆ ಎಷ್ಟು HP ತಗೋಬೇಕು ತಮ್ಮ ಇದಕ್ಕೆ ಯಾವ ವರ್ಕಿಗೆ ಅವ್ರು ತಗೊಂತಾ ಇದ್ದಾರೆ ನಮ್ಗೆ ಈಗ ಆಲ್ರೆಡಿ ಸುಮಾರು R&D ರಿಸರ್ಚ್ ನಡೀತಾ ಇದಾವೆ ಅಗ್ರಿಕಲ್ಚರ್ ಅಲ್ಲಿ ಚೇಂಜಸ್ ಆಗ್ತಾ ಇದಾವೆ. ನೆಕ್ಸ್ಟ್ 5 years 10 years ಅಲ್ಲಿ ಕೂಡ ಸುಮಾರು ಚೇಂಜಸ್ ಆಗ್ತವೆ. ಅವಾಗ ಈಗ ಇವಾಗ ಒಂದ್ ಯಾವ್ದೋ ಟ್ರ್ಯಾಕ್ಟರ್ ತಗೊಂಡ್ರೆ ನೀವು ಈ 3 ವರ್ಷಕ್ಕೆ ಯಾವ್ದೋ ಇಂಪ್ಲಿಮೆಂಟ್ ತಗೊಂಡ್ರಿ ಈಗ ಭತ್ತ ಕಟ್ಟೋದ್ ಮೊದ್ಲಿಗೆ ಎಲ್ಲಿ ಸರ್ 5 years ಬ್ಯಾಕ್ ಅಲ್ಲಿ ಇರ್ಲಿಲ್ಲ ಇವಾಗ ಬಂತು ಅವಾಗೆಲ್ಲ ತಗೊಂಡವ್ರೆಲ್ಲ ಎಕ್ಸ್ಚೇಂಜ್ ಮಾಡಿದಾರೆ ನಮ್ಮ ಹತ್ರ ಅಲ್ಲಿ ತೋರ್ಸ್ರಿ ಹೌದಾ. ನಿಮ್ಮಲ್ಲಿ ಸೆಕೆಂಡ್ ಟ್ರ್ಯಾಕ್ಟರ್ಸ್ ಕೂಡ ಸೆಕೆಂಡ್ ಹ್ಯಾಂಡ್ ಇದಾವೆ ನಿಮ್ಮಲ್ಲಿ ಎಕ್ಸ್ಚೇಂಜ್ ಮಾಡ್ತೀರಾ? ಹೌದು ಸರ್ ಹೌದು ನಮ್ಮಲ್ಲಿ ಕೂಡ ಎಕ್ಸ್ಚೇಂಜ್ ಕೂಡ ಒಳ್ಳೆ ಬೆಲೆಯಲ್ಲಿ ಎಕ್ಸ್ಚೇಂಜ್ ಮಾಡ್ಕೊಂಡು ಕೂಡ ನಾವು ಹೊಸ ಗಾಡಿನ ರೈತ ಬಾಂಧವರಿಗೆ ಕೊಡ್ತೇವ್ರಿ. ಥ್ಯಾಂಕ್ ಯು ಸರ್. ನಿಮ್ಮ ಎಲ್ಲ ಮಾಹಿತಿಗಳಿಗೆ ಧನ್ಯವಾದಗಳು. ನಿಮ್ಮ ಎಲ್ಲ ರೈತ ಬಾಂಧವರಿಗೆ ನಾವು ನೋಡ್ತಿದ್ದಾಗಲೇ ಇಷ್ಟೊತ್ತು ಟ್ರ್ಯಾಕ್ಟರ್ ಬಗ್ಗೆ ನೀವೆಲ್ಲ ಮಾಹಿತಿಯನ್ನ ತಿಳ್ಕೊಂಡಿದ್ದೀರಿ. ಹೀಗೆ ಮುಂದಿನ ಒಂದು ಮಾಹಿತಿಗಳು ನಿಮಗೆ ಮುಂದಿನ ರೈತ ಬಾಂಧವ ಸಂಬಂಧಪಟ್ಟಂತ ವಿಡಿಯೋಗಳನ್ನ ನಾವು ಮಾಡ್ಬೇಕಂತ ಹಾಕ್ತಿದ್ದೇವೆ. ಅದರಲ್ಲಿ ನಿಮಗೆ ಸೂಕ್ತವಾದಂತ ವಿಡಿಯೋಗಳು ನಿಮಗೆ ಕೂಡ ತಲುಪ್ತವೆ. ಅದಕ್ಕಾಗಿ ನೀವೆಲ್ಲ ಆದ್ಯ ಮೀಡಿಯಾನ ಲೈಕ್ ಮಾಡಿ ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ.